ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಬೇಸಿಗೆ ರಜೆ ಶುರು ಆಗಿದೆ. ಮಕ್ಕಳಿರೋ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಬೇಸಿಗೆ ಶಿಬಿರ, ಆ ಶಿಬಿರ, ಈ ಶಿಬಿರ ಅಂತದಕ್ಕೆ ಸೇರ್ಸೋದಕ್ಕೆ ಶುರು ಮಾಡಿರ್ತೀರಾ. ಬಟ್ ಆದ್ರೆ ಹೊರಗಡೆ ಎಲ್ಲ ಮಕ್ಕಳನ್ನ ಕಳಿಸ್ಬಾರ್ದು, ಮನೇಲಿ ಏನಾದ್ರು ಕಲೀಲಿ ಅಂತ ಆಸೆ ಇಟ್ಕೊಂಡಿರೋರಿಗೆ, ಆಸಕ್ತಿ ಇರುವಂತವ್ರಿಗೆ ನಾನೊಂದು ಒಳ್ಳೆ ಆನ್ಲೈನ್ ಕ್ಲಾಸ್ ನಡೀತಾ ಇದೆ, ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬೆಂಗಳೂರಲ್ಲಿ ಬಹಳ ದೊಡ್ಡ ಒಂದು ಚೆಸ್ ಅಕಾಡೆಮಿ, ಒನ್ ಮೂವ್ ಚೆಸ್ ಅಕಾಡೆಮಿ ಅಂತ. ಇವರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಸ್ ಮತ್ತೆ ಬೆಂಗಳೂರಲ್ಲಿ ಸ್ಕೂಲು ಕಾಲೇಜಸ್ ಜೊತೆ ಎಲ್ಲ ಟೈಅಪ್ ಆಗಿ ಮಕ್ಕಳಿಗೆ ಚೆಸ್ ಅನ್ನ ಹೇಳ್ಕೊಡುವಂಥದ್ದು. ಅದು ಕೂಡ ನಾರ್ಮಲ್ ಚೆಸ್ ಕೋಚರ್ ಅಲ್ಲ, ಅವರು ಫಿಡೆ ಅಂದ್ರೆ ಈಗ ನಮ್ಮ ಒಂದು ಫುಡ್ಗೆ WHO ಏನು ಇನ್ಸ್ಟ್ರಕ್ಷನ್ ಫಾಲೋ ಮಾಡೋದು ಇರುತ್ತಲ್ಲ, ಅದೇ ರೀತಿಯಾಗಿ ಚೆಸ್ ರಿಲೇಟೆಡ್ ಅಂದ್ರೆ ಚೆಸ್ ಆಟದಲ್ಲಿ ಈ ಫಿಡೆ ಏನಿದೆ ಅದರದ್ದು ಇನ್ಸ್ಟ್ರಕ್ಷನ್ ಪ್ರತಿಯೊಬ್ರು ಫಾಲೋ ಮಾಡ್ಬೇಕಾಗಿರುತ್ತೆ. ಆ ಒಂದು ಫಿಡೆ ನ್ಯಾಷನಲ್ ಇನ್ಸ್ಟ್ರಕ್ಟರ್ ಇಂದನೇ ಕೋಚಿಂಗ್ ಸಿಗ್ತಾ ಇದೆ. ಅದು ಕೂಡ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಕೋಚಿಂಗ್ ಕ್ಲಾಸಸ್ ಎಲ್ಲ ಕೂಡ ಕಡಿಮೆಗೆ, ಅಂದ್ರೆ ಈ ಬೇಸಿಗೆ ಒಂದು ರಜದಲ್ಲಿ ಮಕ್ಳಿಗೆ ಯೂಸ್ ಆಗಲಿ ಅಂತ ಮಾಡ್ತಾ ಇದ್ದಾರೋ ಅಥವಾ ಬೇರೆ ಏನಾದ್ರು ಫಂಡಿಂಗ್ಸ್ ಇಂದ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಅದನ್ನ ಸೈಡ್ಗೆ ಇಡೋಣ. ಬಟ್ ತುಂಬಾ ಕಾಸ್ಟ್ಲಿ ಆದಂತ ಒಂದು ಚೆಸ್ ಕ್ಲಾಸಸ್ ಜಸ್ಟ್ 299 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ಆಸಕ್ತಿ ಇರೋಂಥವ್ರು ಮನೇಲಿ ಮಕ್ಕಳು 6 ವರ್ಷದಿಂದ ಮೇಲ್ಪಟ್ಟು, ಎಷ್ಟು ವಯಸ್ಸು ನಾವು ಬೇಕಾದ್ರೆ ಸೇರ್ಕೊಬಹುದು, ಏನು ತೊಂದರೆ ಇಲ್ಲ. ಬಟ್ 6 ವರ್ಷದಿಂದ ಮೇಲ್ಪಟ್ಟಂತವ್ರು ಯಾರು ಬೇಕಾದ್ರೂ ಸೇರ್ಕೋಬಹುದು. ಕ್ಲಾಸಸ್ ಸಂಪೂರ್ಣವಾಗಿ ಆನ್ಲೈನ್ ಅಲ್ಲಿ ಇರುತ್ತೆ. ಜಸ್ಟ್ ಮೊಬೈಲ್ ಅಲ್ಲೇ ನೀವು ಅದನ್ನ ಕಲಿಬಹುದಾಗಿದೆ. ಹೇಗೆ ಸೇರ್ಕೊಳ್ಳೋದು, ಹೇಗೆ ಜಾಯ್ನ್ ಆಗೋದು, ನನ್ನ ಮಗನ ಕೂಡ ನಾನು ಸೇರಿಸಬೇಕಾಗಿತ್ತು. ಅದಕ್ಕೆ ಮೊನ್ನೆ ಅಪ್ಲೈ ಮಾಡೋದಕ್ಕೆ ಹೋದೆ, ಈ ವಿಚಾರ ಗೊತ್ತಾಯ್ತು. ಜಸ್ಟ್ 300 ರೂಪಾಯಿ ಅನ್ಕೊಳ್ಳಿ, 299 ಅಂತ ಅವ್ರು ಹಾಕಿರ್ತಾರೆ ಅಷ್ಟೇ. ಸೇರ್ಸೋದಕ್ಕೆ ಹೋದೆ ನಾನು ಆಕ್ಚುಲಿ. ಬಟ್ ಆದ್ರೆ ಏಪ್ರಿಲ್ ಮೇ 2 ಬ್ಯಾಚ್ ಅಲ್ಲಿ ಮಾಡ್ತಾ ಇದ್ದಾರೆ, ಏಪ್ರಿಲ್ ತಿಂಗಳದು, ಮೇ ತಿಂಗಳದು. ಬಟ್ ಏಪ್ರಿಲ್ ಬ್ಯಾಚ್ ಆಲ್ರೆಡಿ ಕಂಪ್ಲೀಟ್ ಆಗಿ ಫಿಲ್ ಆಗೋಗಿದೆ. ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಇನ್ ಪರ್ಸನ್, ನಾನು ಅಕಾಡೆಮಿಗೆ ಫೋನ್ ಮಾಡಿದ್ದೆ. ಅವ್ರಂದ್ರು ಮೇಡಮ್ ಈ ಏಪ್ರಿಲ್ ಬ್ಯಾಚ್ ಎಲ್ಲ ಸೇರಿಸಿದ್ರೆ ಒಳ್ಳೇದಿತ್ತು ಅಂದ್ಬಿಟ್ಟು. ಸೊ ಏಪ್ರಿಲ್ ಬ್ಯಾಚ್ ಫಿಲ್ ಆಗಿದೆ ಮೇಡಮ್, ಮತ್ತೆ ಅದನ್ನ ತಗೊಳ್ಳಲ್ಲ ನಾವು. ಮೇ ಬ್ಯಾಚ್ ಓಪನ್ ಆಗಿದೆ ನೋಡಿ, ನೀವು ಸೇರ್ಸೋದಿದ್ರೆ ಸೇರಿಸಬಹುದು ಅಂತಂದ್ರು. ಸೊ ಮೇ ಬ್ಯಾಚ್ಗೆ ನಾನು ನನ್ನ ಮನೇಲಿ ಸೇರ್ಸೋದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಿಮ್ಗೂ ಯಾರಿಗಾದ್ರೂ ಯೂಸ್ ಆಗ್ಬೋದು, ಯಾಕಂದ್ರೆ ಇದೆಲ್ಲ ಹೊರಗಡೆ ನಾವು ಸೇರಿಸ್ತೀವಿ ಅಂತಂದ್ರೆ ಕಾಸ್ಟ್ಲಿ ಆಗುತ್ತೆ. ಜೊತೆಗೆ ಚೆಸ್ ಅನ್ನಂತ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ, ಚೆಸ್ ಅನ್ನೋದು ಬರೀ ಆಟ ಅಲ್ಲ, ಅದು ಮಕ್ಕಳಿಗೆ ಒಂದು ಮೆಚುರಿಟಿನ ತಂದು ಕೊಡುತ್ತೆ. ಅಂದ್ರೆ ಈ ಚೆಸ್ ಆಟ ಆಡೋದಕ್ಕೆ ಶುರು ಮಾಡಿದ್ಮೇಲೆ ಬಹಳ ಮೆಚ್ಯೂರ್ ಆಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಕಾನ್ಸಂಟ್ರೇಷನ್, ಓದೋದಕ್ಕೂ ಕೂಡ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಜೊತೆಗೆ ಚೆಸ್ ಅದು ಒಂದು ಬುದ್ಧಿವಂತರ ಆಟ ಅಂತ ಏನ್ ಹೇಳ್ತೀವಿ, ಅದೇ ರೀತಿಯಾಗಿ ಖಂಡಿತವಾಗ್ಲೂ ನಮ್ಮ ಒಂದು ಮಕ್ಕಳ ಇಂಟೆಲಿಜೆನ್ಸ್ ಏನಿರುತ್ತೆ, ಬುದ್ಧಿವಂತಿಕೆ ಕೂಡ ಅದು ಶಾರ್ಪ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಸೇರಿಸ್ಬೇಕು ಅಂತ ಅನ್ಕೊಂಡೆ. ನಾನು ಕೂಡ ಚೆಸ್ ಪ್ಲೇಯರೇ ಒಂದು ಕಾಲದಲ್ಲಿ. ನಮ್ಮ ಕಾಲೇಜ್ನಲ್ಲೆಲ್ಲ ನಾನು ಚೆಸ್ ಚಾಂಪಿಯನ್ ಕೂಡ ಹೌದು. ಮಗನ ಸೇರಿಸ್ತಾ ಇದ್ದೀನಿ. ನೀವು ಯಾರಾದ್ರೂ ಸೇರ್ಸೋಂಥವ್ರು ಇದ್ರೆ ಈಗ ನಾನು ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. ಸೊ ನೀವು ಅದೇ ತರ 1 ನಿಮಿಷ ಆಗುತ್ತೆ ಅಷ್ಟೇ, ಫಾಲೋ ಮಾಡಿ. ನೀವು ಅದನ್ನ ಬೇಕಾದ್ರೆ ಆಸಕ್ತಿ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಆಸಕ್ತಿ ಇದ್ದವರು ನೀವು ಖಂಡಿತವಾಗ್ಲೂ ಸೇರಿಸ್ಬೋದು. ಆ ಒಂದು ನಾನು ಮಾತಾಡಿದಾಗ ಅವ್ರ ಹೆಸರು ರಕ್ಷಿತ್ ತ್ಯಾಗರಾಜ್ ಅಂತ ಅಂದ್ಬಿಟ್ಟು, ಅವರೇನೆ ಫಿಡೆ ನ್ಯಾಷನಲ್ ಇನ್ಸ್ಟ್ರಕ್ಟರ್ ಆಗಿರುವಂತದ್ದು. ಸೊ ಅವರಿಂದನೇ ಕೋಚಿಂಗ್ ಸಿಗುವಂಥದ್ದು. ಸೊ ಬೆಂಗಳೂರಲ್ಲಿ ಅವರ ಒಂದು ಹೆಡ್ ಆಫೀಸು ಶಾಂತಿನಗರ್ ಡಬಲ್ ರೋಡ್ ಅಲ್ಲಿ ಇದೆ. ಇದೆಲ್ಲ ಬಂದು ಆನ್ಲೈನ್ ಅಲ್ಲಿ ನಡೆಯುತ್ತೆ. ಈ ಬ್ಯಾಚ್ ಗಳ ಆಫ್ಲೈನ್ ಕೋಚಿಂಗ್ ಇದೆ, ಬಟ್ ಆದ್ರೆ ಆನ್ಲೈನ್ ಹೆಚ್ಚಾಗಿ ಕೋಚಿಂಗ್ ತಗೋತಾ ಇರುವಂತದ್ದು ಅವ್ರ ಹತ್ರ. ಸೊ ತುಂಬಾ ಒಳ್ಳೆ ರಿವ್ಯೂ ಇದೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ರಿವ್ಯೂ ಇದೆ. ಆನ್ಲೈನ್ ಅಲ್ಲಿ ಆಲ್ ಓವರ್ ಇಂಡಿಯಾ ತಗೋತಾ ಇದ್ದಾರೆ ಅವರಿಂದ ಕೋಚಿಂಗ್ ನ. ನಮ್ಮ ಮೈಸೂರಿನಲ್ಲಿ ನನ್ನ ಫ್ರೆಂಡ್ ಮಕ್ಕಳು ಕೂಡ ಸಾಕಷ್ಟು ಜನ ತಗೋತಾ ಇದ್ದಾರೆ. ಅದಕ್ಕೆ ನಾನು ಕೂಡ ಸೇರಿಸ್ತಾ ಇದ್ದೀನಿ. ಜೊತೆಗೆ ಇದು ಲಿಮಿಟೆಡ್ ಸೀಟ್ಸ್ ಇರುತ್ತಂತೆ. ಸೊ ವಿಡಿಯೋ ನೋಡ್ತಾ ಇರೋಂಥವ್ರು, ಆಸಕ್ತಿ ಇದ್ದವರು ನೀವು ಈ ತಕ್ಷಣ ಕೂಡ ಅಪ್ಲೈನ ಮಾಡ್ಕೋಬಹುದು. ಕೋರ್ಸ್ ಮುಗಿದ್ಮೇಲೆ ಸರ್ಟಿಫಿಕೇಟ್ ಅನ್ನ ಕೂಡ ಕೊಡ್ತಾರೆ. ಹೇಗೆ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಅಂದ್ರೆ ಅರ್ಜಿ ಹಾಕೋದಕ್ಕೆ. ಏನ್ ಹೇಳಿದೆ ನಾನು, ಒನ್ ಮೂವ್ ಚೆಸ್ ಅಕಾಡೆಮಿ ಇದು ಲಿಂಕ್ ಕೊಟ್ಟಿದ್ದೀನಿ. ಚೆಸ್ ಪಾರ್ಟಿ ಸಮ್ಮರ್ ಕ್ಯಾಂಪ್ ಅಂತ ಅಂದ್ಬಿಟ್ಟು ನಡೀತಾ ಇರುವಂತದ್ದು. ಸೊ ಅದರದ್ದು ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈಗ ಏನು ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡರ್ ಬರ್ತಾ ಇದೆ, ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಒಂದು ಸ್ಕ್ರೀನ್ ಅಲ್ಲಿ ನೀವು ಕೆಳಗಡೆ ಬನ್ನಿ. ಕೆಳಗಡೆ ಬಂದು ಇಲ್ಲಿ ಪೇರೆಂಟ್ ನೇಮ್ ಅಂತ ಇದೆ ನೋಡಿ, ಅಲ್ಲಿ ಪೇರೆಂಟ್ಸ್ ನೇಮ್ ಕೊಡಿ. ಅಂದ್ರೆ ಇವಾಗ ನನ್ನ ಮಗನ ಸೇರಿಸ್ತಾ ಇರೋದ್ರಿಂದ ನಾನು ನನ್ನ ಹೆಸರನ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ಸ್ಟೂಡೆಂಟ್ ಫುಲ್ ನೇಮ್ ಅಂತ ಇದೆ ನೋಡಿ, ಅಂದ್ರೆ ಯಾರನ್ನ ಸೇರಿಸ್ಬೇಕು ಅಂತ ಅನ್ಕೊಂಡಿದ್ದೀರೋ ಅವರ ಒಂದು ನೇಮ್ ಅನ್ನ ಕೊಡಿ. ನಾನು ನನ್ನ ಮಗನ ನೇಮ್ ಅನ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೂಡೆಂಟ್ ಏಜ್, ಅವನ ಏಜ್ ಎಷ್ಟು ಅಂತ ಅನ್ಬಿಟ್ಟು ಕೊಡಿ. ಅಂದ್ರೆ ನೀವ್ ಯಾರನ್ನ ಸೇರಿಸ್ತೀರೋ ನಿಮ್ಮ ಒಂದು ಮಕ್ಕಳ ಏಜ್ ಅನ್ನ ಅಲ್ಲಿ ಕೊಡಿ. ಕೊಟ್ಟ ನಂತರ ಇಲ್ಲಿ ನಿಮ್ಮ ಒಂದು ವಾಟ್ಸ್ಆಪ್ ನಂಬರ್ ಅನ್ನ ನೀಟಾಗಿ ಹಾಕಿ. ಯಾಕಂದ್ರೆ ವಾಟ್ಸ್ಆಪ್ ಮೂಲಕನೇ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದು, ವಾಟ್ಸ್ಆಪ್ ಅಲ್ಲೇ ಲಿಂಕ್ ಅನ್ನ ಕಳಿಸುವಂಥದ್ದು ಕ್ಲಾಸ್ದೆಲ್ಲ. ಸೊ ವಾಟ್ಸ್ಆಪ್ ನಲ್ಲಿ ನೀವು ವಾಟ್ಸ್ಆಪ್ ನಂಬರ್ ಅನ್ನ ನೀವು ಕರೆಕ್ಟ್ ಆಗಿ ಕೊಡಿ. ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಮತ್ತೆ ಅಲ್ಲಿ ರೀ ಎಂಟರ್ ದ ಸೇಮ್ ನಂಬರ್ ಅಂತ ಕೇಳಿದ್ದಾರೆ. ಅಂದ್ರೆ ಒಂದ್ಸತಿ ಏನಾದ್ರು ಮಿಸ್ಟೇಕ್ ಆಗಿ ಅವ್ರಿಗೆ ಇದರಿಂದ ಕ್ಲಾಸಸ್ ಸಿಗದೆ ಇರೋ ತರ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದ್ಸತಿ ಸೇಮ್ ನಂಬರ್ ಅನ್ನ ಕೊಡಿ. ನೆಕ್ಸ್ಟ್ ಬಂದು ಈ ಒಂದು ಪ್ರೋಗ್ರಾಮು 2 ಲೆವೆಲ್ ಅಲ್ಲಿ ನಡೆಯುತ್ತೆ. ಒಂದು ಬಂದು ಫೌಂಡೇಶನ್ ಲೆವೆಲ್, ಇನ್ನೊಂದು ಸ್ಟ್ರಾಟಜಿ ಲೆವೆಲ್ ಅಂತ.
ಫೌಂಡೇಶನ್ ಲೆವೆಲ್ ಬಂದು ಈ ಚೆಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಚೆಸ್ ಬೋರ್ಡ್ ಅನ್ನು ನೋಡಿಲ್ಲ ನಾವು, ಅಂತವರಿಗೋಸ್ಕರ ಫೌಂಡೇಶನ್ ಲೆವೆಲ್. ಅಂದ್ರೆ ಚೆಸ್ ಬೋರ್ಡ್ ನೋಡಿದ್ರು ಕೂಡ ಈಗೇನು ಹೊಸದಾಗಿ ಕಲಿಬೇಕು ಅಂತ ಅನ್ಕೊಂಡಿರೋರ್ಗೋಸ್ಕರ, ಚೆಸ್ ಆಟ ಆಡೋದಕ್ಕೆ ಬರದೇ ಇರೋರ್ಗೋಸ್ಕರ ಫೌಂಡೇಶನ್ ಲೆವೆಲ್ ಇರುತ್ತೆ. ಸೊ ಅವರೇ ಕೊಟ್ಬಿಟ್ಟಿದ್ದಾರೆ, ಬೆಸ್ಟ್ ಫಾರ್ ಸ್ಟೂಡೆಂಟ್ ಬಿಗಿನಿಂಗ್ ದೇರ್ ಚೆಸ್ ಜರ್ನಿ ಫ್ರಮ್ ಸ್ಕ್ರಾಚ್ ಆಸ್ ವೆಲ್ ಆಸ್ ದೋಸ್ ಹೂ ವಿಶ್ ಟು ಸ್ಟ್ರೆಂಥನ್ ದೇರ್ ಕೋರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಗೇಮ್ ಅಂತ ಅಂದ್ಬಿಟ್ಟು. ಸೊ ಫೌಂಡೇಶನ್ ಲೆವೆಲ್. ಇಲ್ಲ ನಮ್ಗೆ ಚೆಸ್ ಆಡ್ಲಿಕ್ಕೆ ಸ್ವಲ್ಪ ಬರುತ್ತೆ, ನಾನು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂದ್ರೆ ಸ್ಟ್ರಾಟಜಿ ಲೆವೆಲ್ ಅಂತ ಕೂಡ ಇದೆ, ಅದನ್ನು ಕೂಡ ನೀವು ಕಲಿಬಹುದಾಗಿದೆ. ಸೊ ಇವಾಗ ನನ್ನ ಮಗನಿಗೆ ಏನು ಬರದೇ ಇರೋದ್ರಿಂದ ನಾನು ಫೌಂಡೇಶನ್ ಲೆವೆಲ್ನೇ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನು ಕೆಳಗಡೆ ಬನ್ನಿ, ಕೆಳಗಡೆ ಬಂದಾಗ ಪ್ರಿಫರ್ಡ್ ಮಂತ್ ಅಂತ ಇರುತ್ತೆ. ಅವ್ರು ಇಲ್ಲೇ ಹಾಕ್ಬಿಟ್ಟಿದ್ದಾರೆ, ಏಪ್ರಿಲ್ ಬ್ಯಾಚ್ ಇಸ್ ಫುಲ್ ಅಂತ ಅಂದ್ಬಿಟ್ಟು, ನೀವು ಸ್ಟೂಡೆಂಟ್ ಶುಡ್ ಜಾಯಿನ್ ದ ಮೇ 2026 ಬ್ಯಾಚ್ ಅಂತ. ಮೇ ಬ್ಯಾಚ್ಗೆ ನೀವು ಜಾಯಿನ್ ಆಗ್ಬೋದು. ಸೊ ಇಲ್ಲಿ ನೀವು ಸ್ಟೂಡೆಂಟ್ ಮೇ 2026 ಬ್ಯಾಚ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಬಂದು ಪ್ರಿಫರ್ಡ್ ಸೆಷನ್ ಟೈಮ್, ಅಂದ್ರೆ ನಮಗೆ ಯಾವ ಟೈಮ್ ಅನುಕೂಲ ಆಗುತ್ತೆ ಅಂದ್ರೆ 45 ನಿಮಿಷ, ಪ್ರತಿದಿನ 45 ನಿಮಿಷ ಈ ಒಂದು ಕ್ಲಾಸ್ ಇರುತ್ತೆ. ಸೊ ನಮ್ಗೆ ಯಾವ ಟೈಮ್ ಅನುಕೂಲ ಆಗುತ್ತೆ ಅದೇ ಟೈಮ್ ನಾವು ಕ್ಲಾಸನ್ನು ತಗೋಬಹುದಾಗಿದೆ. ಸೊ ಇಲ್ಲಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ ನೋಡಿ, ಫೌಂಡೇಶನ್ ಲೆವೆಲ್ 4 PM, ಫೌಂಡೇಶನ್ ಲೆವೆಲ್ 6 PM, ಫೌಂಡೇಶನ್ ಲೆವೆಲ್ 8 PM, ಸ್ಟ್ರಾಟಜಿ ಲೆವೆಲ್ 5 ಗಂಟೆಗೆ, 7 ಗಂಟೆಗೆ, 9 ಗಂಟೆಗೆ ನಡೆಯುತ್ತೆ. ಎಲ್ಲವೂ ಕೂಡ ಸಂಜೆ ಮೇಲೆ ನಡೆಯುವಂಥದ್ದು. ಸೊ ನಮಗೆ ಯಾವ ಟೈಮ್ ಅನುಕೂಲ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬಹುದು. ನನ್ನ ಮಗ 6 ಗಂಟೆ 8 ಗಂಟೆಲಿ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ನಾನು 4 ಗಂಟೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಫೌಂಡೇಶನ್ ಲೆವೆಲ್. ನಿಮ್ಮ ಮಕ್ಕಳು ಯಾವ ಟೈಮಲ್ಲಿ ಫ್ರೀ ಇರ್ತಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಫೌಂಡೇಶನ್ ಲೆವೆಲ್ 4 PM ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಸೀಟ್ ಕನ್ಫರ್ಮೇಶನ್. ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಒಂದು 3 ರೀತಿ ಆಪ್ಷನ್ ಕೊಟ್ಟಿದ್ದಾರೆ. ಬ್ಯಾಂಕ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ, ಗೂಗಲ್ ಪೇ, ಫೋನ್ ಪೇ ನಂಬರ್ ಕೂಡ ಕೊಟ್ಟಿದ್ದಾರೆ, ಅದು ಬಿಟ್ರೆ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ. ನಾವು ಇವಾಗ ಗೂಗಲ್ ಪೇ, ಫೋನ್ ಪೇ ನಂಬರ್ ಮೂಲಕನೇ ಪೇನ ಮಾಡ್ತಾ ಇದ್ದೀನಿ. ನಾನು ಒಂದು ಸೆಕೆಂಡ್ ಪೇ ಮಾಡ್ಬಿಡ್ತೀನಿ. ಸೊ ಪೇಮೆಂಟ್ ಆಗಿದೆ. ಪೇಮೆಂಟ್ ಆದ್ಮೇಲೆ ಮರಿದೇನೆ ಇದನ್ನ ಸ್ಕ್ರೀನ್ ಶಾಟ್ ತಗೋಬೇಕಾಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಸ್ಕ್ರೀನ್ ಶಾಟ್ ಅನ್ನ ತಗೊಳ್ಳಿ. ಜೊತೆಗೆ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇದೆಯಲ್ಲ, ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ಐಡಿ ಅಂತ ಇದೆ ನೋಡಿ, ಟ್ರಾನ್ಸ್ಫರ್ ಡೀಟೇಲ್ಸ್ ಟ್ರಾನ್ಸಾಕ್ಷನ್ ಐಡಿ ಅಂತ. ಈ ಟ್ರಾನ್ಸಾಕ್ಷನ್ ಐಡಿ ಮುಂದೆ ಒಂದು ಕಾಪಿ ತರ ಸಿಂಬಲ್ ಇದೆಯಲ್ಲ, ಅದನ್ನ ಕಾಪಿ ಮಾಡ್ಕೊಳ್ಳಿ ಮರಿದೇನೆ. ಕಾಪಿ ಮಾಡ್ಕೊಂಡ್ಮೇಲೆ ವಾಪಸ್ ನೀವು ಆ ಒಂದು ಸ್ಕ್ರೀನ್ಗೆ ಬನ್ನಿ. ಅಪ್ಲೈ ಮಾಡ್ತಿದ್ದೀರಲ್ಲ ಆ ಸ್ಕ್ರೀನ್ಗೆ ಬನ್ನಿ. ಸ್ಕ್ರೀನ್ಗೆ ಬಂದಾಗ ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ಟ್ರಾನ್ಸಾಕ್ಷನ್ ಐಡಿ, ಪೇಮೆಂಟ್ ರೆಫರೆನ್ಸ್ ನಂಬರ್ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಯುವರ್ ಆನ್ಸರ್ ಅಂತ ಇದೆಯಲ್ಲ, ಅದರ ಮೇಲೆ ನೀವು ಅದನ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದ ನಂತರ ಸ್ವಲ್ಪ ಮೇಲೆ ಬನ್ನಿ. ಇಲ್ಲಿ ನೀವೇನ್ ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಾ ಅದನ್ನ ಇಲ್ಲೊಂದು ವಾಟ್ಸಪ್ ಇದೆಯಲ್ಲ, ಈ ವಾಟ್ಸಪ್ ಲಿಂಕ್ಗೆ ನೀವು ಕಳಿಸ್ಬೇಕಾಗುತ್ತೆ. ಅಂದ್ರೆ ಅದೇ ಅವರ ಒಂದು ವಾಟ್ಸಪ್ ನಂಬರ್. ಅಕಸ್ಮಾತ್ ಆ ಲಿಂಕ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ, ಕೆಳಗಡೆ ಬನ್ನಿ. ಕೆಳಗಡೆ ಬಂದು ಇಲ್ಲೊಂದು ನಂಬರ್ ಕೊಟ್ಟಿದ್ದಾರೆ ನೋಡಿ, 9148435314 ಇದೇ ನಂಬರ್. ಇದನ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡು ಈ ಒಂದು ನಂಬರ್ಗೆನೆ ನೀವು ಆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೇಕಾಗುತ್ತೆ. ಸೊ ನಾ ಇಲ್ಲಿ ಲಿಂಕ್ ಮೂಲಕನೇ ಕಳಿಸ್ತೀನಿ. ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆ ಒಂದು ಏನು ನಂಬರ್ ಇದೆ ಆ ನಂಬರ್ಗೆ ಹೋಗುತ್ತೆ. ಬಟ್ ಆಲ್ರೆಡಿ ನಾ ಇದನ್ನ ಚೆಸ್ ಅಕಾಡೆಮಿ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಅವ್ರ ನಂಬರ್, ಅದರಿಂದ ಇಲ್ಲಿ ಚೆಸ್ ಅಕಾಡೆಮಿ ಅಂತ ತೋರಿಸ್ತಾ ಇದೆ. ಬಟ್ ಇವರ ನಂಬರ್ನ ನೀವು ಸೇವ್ ಮಾಡ್ಕೋಬೇಕಾಗುತ್ತೆ. ಸೇವ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನಾನು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ತೀನಿ. ಪೇಮೆಂಟ್ ಕಳಿಸಿದ್ಮೇಲೆ ವಾಪಸ್ ನೀವು ಅಪ್ಲೈ ಮಾಡ್ತಿದ್ದೀರಲ್ಲ ಆ ಒಂದು ಪೇಜ್ಗೆ ಬನ್ನಿ. ಬಂದಾಗ ಇಲ್ಲಿ ಟ್ರಾನ್ಸಾಕ್ಷನ್ ಐಡಿ, ಪೇಮೆಂಟ್ ರೆಫರೆನ್ಸ್ ನಂಬರ್ ಅಂತ ಇದೆಯಲ್ಲ, ಅದು ಹೋಗ್ಬಿಟ್ಟಿದೆ. ಮತ್ತೆ ಪೇಸ್ಟ್ ಅಂತ ಕೊಟ್ಬಿಡಿ. ಕೊಟ್ಟ ಮೇಲೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದು ಪ್ಲೀಸ್ ಸೇವ್ ಅವರ್ ವಾಟ್ಸಪ್ ನಂಬರ್ ಅಂತ ಅಂದ್ಬಿಟ್ಟು ಅವ್ರ ನಂಬರ್ ಕೊಟ್ಟಿದ್ದಾರೆ. ಸೇವ್ ಮಾಡ್ಕೊಂಡಿದೀವಿ ಅಂದ್ಬಿಟ್ಟು ಓಕೆ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂತ ಇದೆಯಲ್ಲ, ಇಲ್ಲಿ ಬಂದು ಮಿಸ್ ರಮ್ಯಾ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಇದು ಬೇರೆ ಏನು ಇಲ್ಲ, ನಾನು ಮೊನ್ನೆ ಅವ್ರನ್ನ ನನ್ನ ಮಗನ ಸೇರಿಸ್ಲಿಕ್ಕೆ ಏಪ್ರಿಲ್ ಬ್ಯಾಚಿಗೆ ಫೋನ್ ಮಾಡಿದ್ನಲ್ಲ, ಫಿಲ್ ಆಯ್ತು ಅಂತ ಹೇಳಿದ್ರಲ್ಲ, ಅವಾಗ ನಾವು ಹಿಂಗೆ ಯೂಟ್ಯೂಬರ್ ಅಂತೆಲ್ಲ ಹೇಳಿದಕ್ಕೆ, ಅಂದ್ರೆ ಏಪ್ರಿಲ್ಗೆ ಅಡ್ಮಿಷನ್ ಸಿಗ್ಲಿ ಅಂತ ಅಂದ್ಬಿಟ್ಟು ಅವ್ರು ಏನು ಹೇಳಿದ್ರು, ಏಪ್ರಿಲ್ ಬ್ಯಾಚ್ ಫುಲ್ ಆಗಿದೆ ಮೇಡಮ್, ಹೇಗೆ ಸೇರಿಸ್ಬೇಕು ನೀವು ಅಂತ ಅಂದ್ಬಿಟ್ರು. ಅಂತ ಟೈಮ್ನಲ್ಲಿ ನಾನು ಯೂಟ್ಯೂಬರ್ ಅಂತಿದ್ದಕ್ಕೆ ನಾನು ಗೌರ್ಮೆಂಟ್ ಸ್ಕೂಲ್ ದತ್ತು ತಗೋತಾ ಇದ್ದೀನಲ್ಲ, ಆ ಒಂದು ಸ್ಕೂಲ್ಗೂ ಕೂಡ ಚೆಸ್ ಕೋಚಿಂಗ್ಗೆ ಹೇಳ್ಕೊಡೋದಕ್ಕೆ ಅಪ್ರೋಚ್ ಅನ್ನ ಮಾಡಿದ್ದೀನಿ. ಸೊ ಖಂಡಿತವಾಗ್ಲೂ ನಾವು ಆ ಥರ ಎಲ್ಲ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಚಾರಿಟಿ ರೀತಿಯಲ್ಲೂ ಕೂಡ ಸಾಕಷ್ಟು ಜನರಿಗೆ ನಾವು ಫ್ರೀ ಕೋಚಿಂಗ್ ಎಲ್ಲವೂ ಕೂಡ ಕೊಡ್ತಾ ಇದೀವಿ. ಆ ರೀತಿ ಎಲ್ಲ ಮುಂದೆ ಬೇಕಾದ್ರೆ ಪ್ಲಾನ್ ಮಾಡೋಣ ಅಂದ್ರು. ಇಲ್ಲಿ ನೀವು ಮಿಸ್ ರಮ್ಯಾ ಅಂತ ಸೆಲೆಕ್ಟ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಹಣ ಸಿಗೋದಿಲ್ಲ. ನಿಮ್ಗೆ ಆಸಕ್ತಿ ಇದ್ರೆ ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಜಸ್ಟ್ ಒಂದಷ್ಟು ಜನ ಹೋದ್ರೆ ಅವರಿಗೂ ಕೂಡ ಒಂದು ಸ್ವಲ್ಪ ಪಾಸಿಟಿವ್ ಅನ್ಸುತ್ತೆ. ನೆಕ್ಸ್ಟ್ ನಮ್ಮ ಒಂದು ಗೌರ್ಮೆಂಟ್ ಸ್ಕೂಲ್ ಕೂಡ ಅವರ ಒಂದು ಸ್ವಲ್ಪ ದೊಡ್ಡ ಅಕಾಡೆಮಿ ಆಗಿರೋದ್ರಿಂದ ಅವ್ರ ಕೈಯಿಂದ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಕೋಚಿಂಗ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಅದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಬಟ್ ಇದರಿಂದ ಯಾವುದೇ ಹಣಗಿನ ಏನೂ ಬರೋದಿಲ್ಲ. ಸೊ ಮಿಸ್ ರಮ್ಯಾ ಅಂತ ಅಂದ್ಬಿಟ್ಟು ನಿಮ್ಗೆ ಇಷ್ಟ ಇದ್ರೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ಬಿಟ್ಟು ಕೆಳಗಡೆ ಬನ್ನಿ. ಇಲ್ಲಿ ಲಾಸ್ಟ್ ಅಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಮುಗೀತು, ಇದಿಷ್ಟೇ. ಸಬ್ಮಿಟ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ವಾಟ್ಸಪ್ ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ನಾವು ಬ್ಯಾಚ್ ಶುರು ಆಗುವಂತಹ ಟೈಮ್ನಲ್ಲಿ ತಿಳಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇದಿಷ್ಟೇ, ಇನ್ನೇನಿಲ್ಲ.
ಸೊ ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ಹಿಂದಿನ ಕ್ಲಾಸ್ಗೆಲ್ಲ ರಿವಿಷನ್ ಕೂಡ ಮಾಡಿಸ್ತಾರೆ. ಜೊತೆಗೆ ಮಕ್ಕಳಿಗೆ ಕಷ್ಟ ಆಗದೆ ಇರೋ ತರ ಈಸಿಯಾಗಿ ಸುಲಭವಾಗಿ ಹೇಳ್ಕೊಡುವಂತಹ ಕ್ಲಾಸಸ್ ಅನ್ನ ನಡೆಸ್ತಾ ಇರೋವಂಥದ್ದು. ಸೊ 10 ವರ್ಷದಿಂದ ಇದನ್ನ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ನನಗೆ ಅಷ್ಟು ಮಾಹಿತಿ ಇರಲಿಲ್ಲ, ಈ ವರ್ಷನೇ ನನಗೆ ಗೊತ್ತಾಗಿದ್ದು. ಅದಕ್ಕೆ ನಾನು ಕೂಡ ಈ ವರ್ಷನೇ ಸೇರಿಸ್ತಾ ಇರೋವಂಥದ್ದು. ಸೊ 299 ರೂಪಾಯಿ ಎಲ್ಲೆಲ್ಲ ಖರ್ಚು ಮಾಡ್ಬಿಟ್ಟಿರ್ತೀವಿ. ಬಟ್ ಮಕ್ಕಳಿಗೆ ಈ ಒಂದು ಅಮೌಂಟ್ ನ ಈ ರೀತಿಯಾಗಿ ಒಂದು ಬಂಡವಾಳ ಹೂಡಿಕೆ ಮಾಡೋದ್ರಿಂದ ಮಕ್ಕಳ ಬುದ್ಧಿವಂತಿಕೆ ಮತ್ತೆ ತಿಳುವಳಿಕೆ ಆಗಿರ್ಬೋದು, ಕಾನ್ಸಂಟ್ರೇಷನ್ ಆಗಿರ್ಬೋದು, ಎಲ್ಲದರ ಮೂಲಕ ನಾವು ರಿಟರ್ನ್ಸ್ ಅನ್ನ ಚೆನ್ನಾಗಿ ತಗೋಬಹುದಾಗಿದೆ. ಬಟ್ ಮೇ ಬ್ಯಾಚ್ ಕೂಡ ಫುಲ್ ಆದ್ರೆ ನಿಮ್ಗೆ ಈ ಒಂದು ಅಮೌಂಟ್ ನಲ್ಲಿ ನೆಕ್ಸ್ಟ್ ಸಿಗಲ್ಲ. ನೆಕ್ಸ್ಟ್ ಬ್ಯಾಚಸ್ ಎಲ್ಲ ಸ್ವಲ್ಪ ಜಾಸ್ತಿ, ಅಂದ್ರೆ ರೆಗ್ಯುಲರ್ ಬ್ಯಾಚಸ್ ಎಲ್ಲ ಜಾಸ್ತಿ ಅಮೌಂಟ್ ಇರುತ್ತೆ. ಸೊ ಬೇಕಿದ್ದವರು ಬೇಗನೆ ಅಪ್ಲೈನ ಮಾಡ್ಕೋಬಹುದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.